ಶಶಿ ನಮ್ ಕಾಣಿಸ್ತಾ ಇಲ್ಲ. ಅಗಸ್ತ್ಯ ಹೇಳಿ ಅವನು ಕಾಣಿಸ್ತಿಲ್ಲ. ಎಲ್ಲರೂ ಬೇರೆ ಕೆಲ್ಸಕ್ಕೆ ಹೋದ್ನಾ? ಹೋಲ್ಡ್ ಆನ್. ಒಂದೇ ಉಸಿರಲ್ಲಿ ಇಷ್ಟೊಂದು ಪ್ರಶ್ನೆ ಒಟ್ಟಿಗೆ ಕೇಳ್ಬಿಟ್ರೆ ನಾನು ಹೇಗೆ ಉತ್ತರ ಕೊಡ್ಲಿ? ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ಪ್ರಶ್ನೆ ಪೇಪರ್ ಕೊಡೋರಲ್ಲ, ಅದು ಒಂದೊಂದು ಕ್ವಶನ್ ಓದಿ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಆಗ್ಬಿಡೋದು. ಅಂಥದ್ರಲ್ಲಿ ನೀನು ಒಟ್ಟಿಗೆ ಇಷ್ಟೊಂದು ಪ್ರಶ್ನೆ ಕೇಳಿದ್ರೆ ಹೇಗೆ? ಶಶಿ, ನನಗೆ ನಿಮ್ ಪುರಾಣ ಬೇಕಾಗಿಲ್ಲ. ಅಗಸ್ತ್ಯ ಎಲ್ಲಿಗೋದ? ಇವಾಗ ನೀವು ಹೇಳಿಲ್ಲ ಅಂದ್ರೆ ನಾನೇ ಅವನು ಕಾಲ್ ಮಾಡ್ತೀನಿ. ಮಾಡು. ಮಾಡ್ತೇನೆ. ಇವನ್ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಎಲ್ಲಿ ಹೋಗಿದ್ದಾನೆ ಶಶಿ ಇವನು? ನನಗನ್ಸೋ ಪ್ರಕಾರ ಮೋಸ್ಟ್ಲಿ ಅವನು ಕಾವೇರಿನ ಮೀಟ್ ಮಾಡಕ್ ಹೋಗಿರ್ಬೇಕು. ಡೋಂಟ್ ವರಿ, ಇದ್ರ ಜೊತೆ ಸೇಫ್ ಆಗಿ ಮನೆ ಕರ್ಕೊಂಡು ಹೋಗ್ತೀನಿ. ಕ್ಯಾಬ್ ಬುಕ್ ಮಾಡ್ತೀನಿ, ಇನ್ನೊಂದು 2 minutes ಅಲ್ಲಿ ಬರುತ್ತೆ. ಶಶಿ, ಅವ್ನ್ ಯಾಕೆ ಕಳ್ಸಿದ್ರಿ ನೀವು? ಮದ್ವೆ ಕೆಲಸಗಳು 1000 ಬಿದ್ದಿದೆ ಅಂತದೆಲ್ಲ ಅವನ್ನ ನೋಡೋ ಅಂತದ್ ಏನಿತ್ತು? ನಿಮಗ್ ಬುದ್ಧಿ ಇಲ್ವಾ? ಯಾಕೆ ಅವನ್ನ ಕಳ್ಸಿದ್ರಿ? ಹೋಗ್ಲೇಬೇಕಾದ ಅನಿವಾರ್ಯತೆ ಇದ್ದಾಗ ಹೋಗ್ಬೇಕು, ಅದಕ್ಕೆ ಹೋಗಿದ್ದಾನೆ. ಅಲ್ಲಿಗೆ ಹೋಗೋ ಅಂತದ್ ಏನಿತ್ತು? ಅಲ್ಲಿ ಅವನ ಹೆಂಡತಿ ಇದ್ದಾಳೆ, ಅದಕ್ಕೆ ಹೋಗಿದ್ದಾನೆ. ಸಿಂಪಲ್. ನಾವೆಲ್ಲರೂ ಇಷ್ಟು ಹೇಳ್ತಾ ಇದ್ರು ಅಲ್ಲಿಗೆ ಯಾಕೆ ಹೋಗ್ಬೇಕು ಶಶಿ? ಅವನು ಮನೇಲಿ ರಾಶಿ ರಾಶಿ ಕೆಲಸ ಇರುವಾಗ ಅವನು ಬುದ್ಧಿ ಇಲ್ಲ ಅಂದ್ರೆ ನಿಮ್ಗೆ? ಅಂಬಿಕಾ, ಅವನಿಗೆ ಬುದ್ಧಿ ಇರೋದಕ್ಕೆ ಅಲ್ಲಿಗೆ ಹೋಗಿರೋದು. ಕಾವೇರಿಗೇನೋ ಏಟು ಬಿದ್ದಿದೆಯಂತೆ. ಹೆಂಡತಿಗೆ ಏಟು ಬಿದ್ದಿರುವಾಗ ಗಂಡ ಅಲ್ಲಿರ್ಬೇಕಾಗಿರೋದು ಅವ್ನ ಕರ್ತವ್ಯ ಅಲ್ವಾ? ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಬರೋದಿಲ್ವಾ? ಅಥವಾ ನನಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ನೋಡ್ಕೊಳ್ಳೋದಕ್ಕೆ ನೀನ್ ಬರೋದಿಲ್ವಾ? ಅದೇ ಅಂಬಿಕಾ, ಗಂಡ ಹೆಂಡತಿ ಬಾಂಧವ್ಯ ಸಂಬಂಧ ಅಂದ್ರೆ. ಕಳ್ಳ ಮದ್ವೆಗೆ ಒಂದು ಬಾಂಧವ್ಯ ಬೇರೆ. ಅವ್ರ ಸಂಬಂಧ ಅದ್ ಹೇಗ್ ಚೆನ್ನಾಗಿರುತ್ತೋ ನಾನು ನೋಡ್ತೀನಿ. ನಿನ್ನ ಮಗನ ಮದುವೆನೆ ಕಳ್ಳು ಮದುವೆ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ಅಂಬಿಕಾ ನಿನಗೆ? ಅವಳು ಕಳ್ಳ ನಾಟಕಕ್ಕೆ ನೀವು ಮರ್ಗಾಗ್ಬೋದು, ನಾನಲ್ಲ. ಈಗಲೂ ಅದೇ ತರ ಏನಾದ್ರೂ ನಾಟಕ ಮಾಡಿ ಅವನ್ನ ಕರ್ಸ್ಕೊಂಡಿರ್ತಾಳೆ. ನಿನ್ನೆ ಇವತ್ತು ನಾಳೆ ನಾಟಕ ಆಡ್ಬೋದು, ಆದ್ರೆ ನಾಡಿದ್ದು ಸತ್ಯ ಏನು ಅನ್ನೋದು ಗೊತ್ತಾಗತ್ತಲ್ವಾ? ಅಂಬಿಕಾ, ನೀನು ಅವರಿಬ್ಬರನ್ನ ಎಷ್ಟೇ ದೂರ ಮಾಡೋದಕ್ಕೆ ಪ್ರಯತ್ನ ಪಡಬಹುದು, ಆದ್ರೆ ಮೇಲೊಬ್ಬ ಕೂತಿ ಅಲ್ಲಲ್ಲ ಭಗವಂತ, ಅವನು ಅವರಿಬ್ಬರನ್ನು ಹತ್ರ ಮಾಡ್ತಾನೆ, ಗೊತ್ತಾ? ಈಗೇನು, ಈಗ ರಸ್ತೆ ಜಗಳ ಆಡ್ತಾ ನಿಂತಿರೋಣವಾ ಅಥವಾ ಮನೆಗೆ ಹೋಗೋಣವಾ? ಕ್ಯಾಬ್ ಬುಕ್ ಮಾಡ್ತೀನಿ, ಇನ್ನೊಂದು 2 minutes ಅಲ್ಲಿ ಬರುತ್ತೆ. ಬುಕ್ ಆಯ್ತು. ಕಾವೇರಿ, ಕಾವೇರಿ. ಹಾ ಮಾವ. ಹೇಳಿರ್ ಕೊಡಿ. ಮಾವ, ಇದರ ಯಾಕೆ ಶ್ರಮ ತಗೊಳ್ಳೋದಕ್ಕೆ ಹೋಗ್ತೀರಾ ನೀವು? ಎಂತ ಮಗಳೇ, ನಮ್ಮ ಮಗಳನ್ನ ನಾವು ಪ್ರೀತಿ ಮಾಡೋದು, ಕಾಳಜಿ ಮಾಡೋದು ಶ್ರಮ ಆಗ್ತದ? ನೋಡು, ನೀ ಇದನ್ನೆಲ್ಲ ಕುಡಿದು ಬೇಗ ಗಟ್ಟಿ ಆಗ್ಬೇಕು, ಶಕ್ತಿ ಬರಬೇಕು ನಿನಗೆ. ಅದು ಬಿಟ್ಟು ನನಗೆ ಅದು ಬೇಡ ಇದು ಬೇಡ ಅಂತೇಳಿ ಹೇಳಿದರೆ ನನಗೆ ಬೇಜಾರಾಗ್ತದೆ. ಸರಿ ಆಯ್ತು, ಕುಡಿತೀನಿ. ಕುಡಿ. ಕೂತ್ಕೊಂಡು ಕುಡಿ. ಬೆಲ್ಲ ಚಂದ ಇತ್ತಲ್ವಾ? ನಮ್ಮ ತೋಟದ್ದೇ. ಅಕ್ಕ ತಗೋ, ಬಾವ ಫೋನ್ ಮಾಡಿದ್ರು. ನೀನ್ ಮಲ್ಗಿದ್ದೆ, ಅವಾಗ ನಾನು ಎಬ್ರಿಸ್ಲಿಲ್ಲ. ನೀನು ಅವ್ರ ಹತ್ರ ಮಾತಾಡ್ತೀನೋ ಗುಂಡ? ಅಕ್ಕ ಮಾತಾಡ್ದೆ. ಮತ್ತೇನಾದ್ರೂ ಹೇಳುತ್ತೇನೋ ಗುಂಡ? ನಾನು ಹೇಳ್ದೆ ಅಂತ ಗೊತ್ತಾದ್ರೆ ಅಕ್ಕ ಬೈಬೋದು. ಚಾಕು ಸುಮ್ಮನೆ ನಿಂತಿದ್ಯಾ ಗುಂಡ? ನಂಗೆ ಹೀಗಾಗಿರೋದೆಲ್ಲ ಹೇಳ್ಬಿಟ್ಯಾ? ಅದು ಇಲ್ಲ ಅಕ್ಕ, ಬಾವ ಆಮೇಲೆ ಫೋನ್ ಮಾಡ್ತೀನಿ ಅಂತ ಇಟ್ಬಿಟ್ರು. ಆದ್ರೂ ಚಂದ್ರು ಮಾವ, ನನ್ಗೆ ಯಾಕೋ ಮನ್ಸಲ್ಲಿ ಭಯ ತುಗುಡ ಅನ್ಸ್ತದ. ಮಗಳೇ, ಅವ ಹೇಳ್ತಾ ಇದ್ದಾನಲ್ವಾ ನಾನು ಎಂತ ಸಹ ಹೇಳಿಲ್ಲ ಅಂತ. ಮತ್ತೆಂತಕ್ಕೆ ನೀನು ಮಂಡೆ ಬಿಸಿ ಮಾಡೋದು? ತಲೆ ಬಿಸಿ ಮಾಡ್ಲಿಕ್ಕಿಲ್ಲ, ಮಲ್ಕೊಂಡು ಆಯ್ತಾ? ಹಾಂ, ಅಕ್ಕ, ಇನ್ನೊಂದು ಸ್ವಲ್ಪ ಹೊತ್ತು ಗೇಮ್ ಆಡ್ತೀನಿ, ಮೊಬೈಲ್ ಕೊಡಕ್ಕ? ಗುಂಡ, ಬೆಳಗಿಂದ ಫೋನ್ ನೋಡಿದ್ಯಾ? ಹಾಗೆ ಮಕ್ಕಳು ಇಡೀ ದಿನ ಫೋನ್ ನೋಡಬಾರ್ದು, ಕಣ್ಣು ಹಾಳಾಗುತ್ತೆ. ಹಾಗೆ ನೀನು ಚೆನ್ನಾಗಿ ಓದ್ಕೋಬೇಕು. ಒಳ್ಳೆ ಅಂಕಗಳನ್ನ ತಗೊಂಡು ಕಾಲೇಜಿಗೆ ಸೇರಿದ್ರೆ ನಾನು ನಿಂಗೆ ಹೊಸ ಫೋನ್ ಕೊಡಿಸ್ತೀನಿ. ವಾವ್, ಹೌದಾ ಅಕ್ಕ? ನಾನು ಚೆನ್ನಾಗಿ ಓದ್ಕೊಂತೀನಿ. ಹೊಸ ಮೊಬೈಲ್ ಕೊಡಿಸ್ತೀಯ ಅಲ್ವಾ? ನನ್ನ ಮುದ್ದು ಅಕ್ಕ. ಅಜ್ಜಿ ಇಲ್ಲಿ ಗುಂಡ, ಬೆಳಗಿಂದ ಕಾಣಿಸ್ತಿಲ್ಲ. ಅಜ್ಜಿ ಮನೇಲಿಲ್ಲ ಅಕ್ಕ, ಆಗ್ಲೇ ಎಲ್ಲ ಆಚೆ ಹೋದ್ರು.
ಅಜ್ಜಿ ಎಲ್ಲೋ ಹೋದ್ರು? ಅವ್ರು ಈ ಸಲ ಒಬ್ಬೊಬ್ರು ಎಲ್ಲೂ ಹೋಗಲ್ವಲ್ಲ? ಅಜ್ಜಿ ಇದೆಲ್ಲ ಹೋಗಿದ್ರೆ ನೀವು ಒಬ್ರೆ? ಈ ತರ ಬಿಸಿಲಲ್ಲಿ ಒಬ್ಬೊಬ್ರು ಆಚೆ ಹೋಗ್ಬಿಡಿ ನೀವು. ಅದು ಮನಸ್ಸಿಗೆ ಸಮಾಧಾನ ಆಗಲಿಲ್ಲ, ಏನೋ ಒಂಥರ ಆತಂಕ ಆಗ್ತಿತ್ತು. ಅದಕ್ಕೆ ಜ್ಯೋತಿಷ್ಗಳ ಹತ್ರ ನಿನ್ನ ಜಾತಕ ತೋರ್ಸಕ್ಕಂತ ಹೋಗಿದ್ದೆ. ಯಾಕೆ ಅಜ್ಜಿ ಅಷ್ಟೊಂದು ಆತಂಕ ಮಾಡ್ಕೊಂಡಿದ್ದೀರಾ? ನಾನು ಇವಾಗ ಆರಾಮಾಗಿ ಇದ್ದೀನಲ್ವಾ? ಅದು ಮಾಂಗಲ್ಯಕ್ಕೆ ಕೈ ಹಾಕಿದ್ದಕ್ಕೆ ನೀನು ಎದುರ್ಕೊಂಡಿರ್ತೀಯಲ್ವ ಕಾವೇರಿ, ನನಗೂ ಯಾಕೋ ಅದೇ ಯೋಚನೆ ಆಗ್ತಿತ್ತು. ಅದಕ್ಕೆ ಅದನ್ನು ಕೇಳ್ಕೊಂಡು ಬಂದ್ಬಿಟ್ರೆ ಸಮಾಧಾನ ಆಗುತ್ತಲ್ಲ, ಅದಕ್ಕಂತ ಹೋಗಿದ್ದೆ. ಆದರೆ ಆದ್ರೆ ಏನಾದ್ರೆ ಅಜ್ಜಿ? ಅದು ನಿನ್ನ ಮಾಂಗಲ್ಯಕ್ಕೆ ಗಂಡಾಂತರ ಇದೆ ಅಂತ ಹೇಳಿದ್ರು ಕಾವೇರಿ. ಈ ಹುಡುಗಿ ಮಾಂಗಲ್ಯಕ್ಕೆ ಗಂಡಾಂತರ ಇದೆಯಮ್ಮ. ಗಂಡ ಹೆಂಡತಿ ದೂರ ಆಗಂತ ಎಲ್ಲ ಸುತ್ತನೇ ಕಾಣಿಸ್ತಾ ಇದೆ. ಮುಂದೆ ಹಲವಾರು ತೊಂದರೆ ತೊಡಕುಗಳು ಅನುಭವಿಸ್ಬೇಕಾಗತ್ತೆ. ಹಾಗಾದ್ರೆ ಏನು ಆಗಲ್ಲ ಅಜ್ಜಿ, ನೀವು ಸುಮ್ಮನೆ ಆತಂಕ ಮಾಡ್ಕೋಬೇಡಿ. ಆಗದೆ ಇರುತ್ತೇನೆ. ಈಗೀಗ ಅಗಸ್ತ್ಯ ನೀನು ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಚೆನ್ನಾಗಿದ್ದೀರಾ. ಇಂಥ ಸಮಯದಲ್ಲಿ ಆ ರೀತಿ ಹೇಳಿದ್ರೆ ಅದಕ್ಕೆಲ್ಲ ಏನು ಪರಿಹಾರ ಅಂತ ನೀವು ಕೇಳಿರ್ತೀರ ಅಲ್ವಾ? ಏನು ಹೇಳಿ ಅದು? ಗಂಡ ಹೆಂಡತಿ ಯಾವಾಗಲೂ ಜೊತೆನಲ್ಲೇ ಇರಬೇಕು, ಇದೇ ಪರಿಹಾರ ಅಂತ ಹೇಳಿದ್ದಾರೆ. ನೀವು ಯಾವಾಗಲೂ ಜೊತೆಯಾಗಿದ್ದರೆ ನಿಮ್ಮ ಸಂಬಂಧ ಗಟ್ಟಿಯಾಗತ್ತೆ ಅಂತಲೂ ಹೇಳಿದ್ದಾರೆ. ಚಿನ್ನೇನಜ್ಜಿ, ಅನಿಕಾ ಮೇಡಮ್ ಮದುವೆ ಆಗೋದ್ರೆ ಇನ್ನೇನೋ ಸಮಸ್ಯೆ ಇರೋದಿಲ್ಲ. ನೀವೇನು ಆತಂಕ ಮಾಡ್ಕೋಬೇಡಿ. ಅಗಸ್ತ್ಯ ಸರು ಯಾವಾಗಲೂ ನನ್ನ ಜೊತೆಗೆ ಇರ್ತಾರೆ. ಕಾವೇರಿ, ಕಾವೇರಿ ಅವರೇ, ಕಾವೇರಿ ಅವರೇ, ಕಾವೇರಿ ಅವರೇ, ನಮಸ್ಕಾರ. ನೀವೆಷ್ಟೊತ್ತಿಗೆ ಬಂದ್ರಿ? ಮನೆಯಲ್ಲಿ ಮದುವೆ ತಯಾರಿ ಹೇಗೆ ನಡೀತಾ ಉಂಟು? ಕಾವೇರಿ, ಅಯ್ಯೋ ಸರೋಜ, ಅಳಿ ಅಂದ್ರೆ ಕೊಡಿ ಸ್ವಲ್ಪ ನೀರು ಕೂತ್ಕೊಳ್ಳಿ. ಅಂಕಲ್ ರಿಲ್ಯಾಕ್ಸ್ ಅಂಕಲ್, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಮದುವೆ ಕಾರ್ಯಗಳೆಲ್ಲ ಚೆನ್ನಾಗಿ ಆಗ್ತದೆ. ಕಾವೇರಿ ಅವ್ರು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಕಾವೇರಿ ಅವರೇ, ಕಾವೇರಿ. ಏನ್ರಿ ಆಯ್ತು ನಿಮ್ಗೆ? ಹಾಡುತ್ತಿದೆ ಹೃದಯ ಜೋಕಾಲಿ, ಅತಿ ಸುಂದರ ಅತಿ ಮೌನದ ಸೆಳೆತಕ್ಕೆ ಸೋತು ಹಿಂಬಾಲಿಸಿದೆ ಹರೆಯ ಖಾಲಿಗೈಯಲ್ಲಿ. ನಿನ್ನ ಸಂಗ ಅತಿ ರೋಚಕ ಪ್ರತಿಗನಸ, ನೀ ಮಾಲಿಕ ಸಿಕ್ಕಿಹುದು ನನಗೀಗ ಪಾರಿತೋಷಕ. ಅಭಿಮಾನಿ ನಾನಿನಗೆ ವಿದೂಷಕ. ನಾನಿನಗೆ ಕಾವಲುಗಾರ, ಕಾಯುವೆನು ಜನ್ಮ ಪೂರ. ರೀ ಕಾವೇರಿ, ಇಷ್ಟೆಲ್ಲ ಏಟಾಗಿದ್ರು ಒಂದು ಮಾತು ಯಾಕ್ರಿ ನನ್ನ ಹತ್ರ ಹೇಳಲಿಲ್ಲ ನೀವು? ಇಷ್ಟೊಂದು ಪೇಯ್ನ್ ಇಟ್ಕೊಂಡು ಒಬ್ಬರೇ ಅನುಭವಿಸ್ತಾ ಇದ್ರಾ? ಸರ್, ನೀವು ಮದುವೆ ಕೆಲಸದಲ್ಲಿ ಇರ್ತೀರಾ. ನಂಗೆ ಹೀಗಾಗಿದೆ ಅನ್ನೋ ವಿಷಯ ಹೇಳಿದ್ರೆ ನೀವು ಆತಂಕ ಪಟ್ಕೊಂಡು ಅಲ್ಲಿರೋ ಕೆಲಸನೂ ಎಲ್ಲ ಬಿಟ್ಟು ಇಲ್ಲಿಗೆ ಬರ್ತೀರಾ ಅಂತ ಹೇಳಲಿಲ್ಲ. ಅದರಲ್ಲೂ ಮನೆಯವರೆಲ್ಲ ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಲಿಲ್ಲ ಸರ್. ಹಾಗಂತ ಗಂಡನ ಹತ್ರನೇ ಮುಚ್ಚಿಡೋದಾ? ಗಂಡ ಹೆಂಡತಿ ಸಂಬಂಧ ಅಂದ್ರೆ ಇದೇನಾ? ಹಾಗೆಲ್ಲ ಹೇಳ್ಬೇಡಿ ಸರ್. ಈ ಸಮಯದಲ್ಲಿ ನಿಮ್ಗೆ ಆತಂಕ ಆಗೋದು ಬೇಡ. ಅದರಲ್ಲೂ
ನನಗೂ ಏನು ಜಾಸ್ತಿ ಏಟಾಗಿಲ್ವಲ್ಲ, ಅದಕ್ಕೆ ಏನು ಹೇಳೋದು ಬೇಡ ಅನ್ಕೊಂಡೆ. ಆದರೂ ನೀವು ಇಲ್ಲಿಗೆ ಹೇಗೆ ಬಂದ್ರಿ ಸರ್? ಅದು ನನಗೆ ಗುಂಡನೇ ಎಲ್ಲ ಹೇಳ್ದ, ಅದಕ್ಕೆ ತಕ್ಷಣ ಹೊರಟು ಬಂದೆ. ಗುಂಡ? ನನ್ನ ಹತ್ರನೇ ಸುಳ್ಳು ಹೇಳ್ದೇನಾ ನೀನು? ಅದು ಸಾರಿ ಅಕ್ಕ, ಬಾವ ಕೇಳಿದಾಗ ಹೇಳ್ದೇ ಇರೋಕ್ಕಾಗಿಲ್ಲ. ಕಾವೇರಿ ಅವರೇ, ಗುಂಡ ನೀನು ಹೇಳಿದ್ದು ಒಳ್ಳೇದೇ ಆಯಿತು. ನೀವೀಗ ನನ್ನ ಜೊತೆ ಬರಬೇಕಷ್ಟೆ. ನಿಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ನಾನು ಬಂದಿರೋದು. ಅಯ್ಯೋ ಇಲ್ಲ ಸರ್, ಕ್ಷಮಿಸಿ, ನಾನು ಇವಾಗ ಬರಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಬರ್ತಾ ಇದ್ದೀರಾ ಅಷ್ಟೆ. ನೀವು ಬರಲಿಲ್ಲ ಅಂದರೆ ಎತ್ತಿ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರೋದಷ್ಟೇ. ಕಿಡ್ನಾಪ್ ಮಾಡಿಬಿಡ್ತೀನಿ. ಸುಮ್ಮನೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನನ್ನ ಜೊತೆ ಬಂದರೆ ಒಳ್ಳೇದು. ಇಲ್ಲ ಅಂತ ಅಂದರೆ ನಾನೇ ನಿಮ್ಮನ್ನ ಎತ್ಕೊಂಡು ಹೋದರೆ ನಿಮ್ಮ ಲಗೇಜ್ ಇಲ್ಲೇ ಉಳಿಯುತ್ತೆ. ಯೋಚನೆ ಮಾಡಿ.